ಬಹು ನಿರೀಕ್ಷಿತ ಇಸ್ಲಾಮಾಬಾದ್ ಟಾಕ್ಸ್ ಮಧ್ಯಪ್ರಾಚ್ಯ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ನಡೆಯೋದೇ ಡೌಟ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಮೆರಿಕ ಇರಾನ್ ಮಧ್ಯೆ ಶಾಂತಿ ಮಾತುಕತೆಗೆ ಇಸ್ಲಾಮಾಬಾದ್ ಇವತ್ತು ವೇದಿಕೆಯಾಗಬೇಕಾಗಿತ್ತು. ಇಸ್ಲಾಮಾಬಾದ್ನಲ್ಲಿ ತಯಾರಿ ಜೋರಾಗಿದೆ. 2 ದಿನಗಳ ಕಾಲ ರಜೆ ಘೋಷಣೆ ಮಾಡಿದ್ದಾರೆ. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಸೆಕ್ಯೂರಿಟಿ ಟೈಟ್ ಮಾಡಿದ್ದಾರೆ. ಎಲ್ಲವೂ ಕರೆಕ್ಟ್. ಆದ್ರೆ ಇರಾನ್ನ ನಾಯಕರು ಇದುವರೆಗೂ ಪಾಕಿಸ್ತಾನವನ್ನ ರೀಚ್ ಆಗಿಲ್ಲ. ಇರಾನ್ ಹೇಳ್ತಾ ಇರುವುದೇನು, ಲೆಬನಾನ್ ಮೇಲಿನ ದಾಳಿಯನ್ನ ನಿಲ್ಲಿಸುವವರೆಗೂ ಶಾಂತಿಯ ಮಾತುಕತೆಯ ವಿಚಾರ ಬರೋದೇ ಇಲ್ಲ, ಶಾಂತಿ ಮಾತುಕತೆಯ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಮಾತುಕತೆಗಾಗಿ ಪಾಕಿಸ್ತಾನಕ್ಕೆ ನಾವು ಬರಲ್ಲ ಅಂತ ಹೇಳ್ತಾ ಇದೆ ಇರಾನ್. ಅಲ್ಲಿನ ಮಾಧ್ಯಮಗಳು ಕೂಡ ಇದನ್ನ ಸ್ಪಷ್ಟಪಡಿಸಿದ್ದಾವೆ. ನಮ್ಮ ಯಾವುದೇ ನಾಯಕರು ಇಸ್ಲಾಮಾಬಾದ್ನತ್ತ ಹೊರಟಿಲ್ಲ ಅಂತ ಹೇಳಿದ್ದಾವೆ. ಇತ್ತ ಪಾಕಿಸ್ತಾನದ ವಿರುದ್ಧವೇ ಇಸ್ರೇಲ್ ಕೂಡ ವಾಗ್ದಾಳಿಯನ್ನ ಮಾಡಿದೆ. ಇಸ್ರೇಲ್ ನಾಶವಾಗಲಿ ಅಂದ್ರೆ ನಾವು ಸಹಿಸೋದಿಲ್ಲ ಅಂತ ಹೇಳಿ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ವಿರುದ್ಧ ಗುಡುಗಿದೆ ಇಸ್ರೇಲ್. ಯಾವಾಗ ಇಸ್ರೇಲ್ ತಪರಾಕಿಯನ್ನ ಹಾಕ್ತೋ, ಪಾಕಿಸ್ತಾನದ ರಕ್ಷಣಾ ಸಚಿವ ತಾವು ಇಸ್ರೇಲ್ನ ಬೈದು ಹಾಕಿದ್ದಂತಹ ಟ್ವೀಟ್ ಅನ್ನ ಡಿಲೀಟ್ ಕೂಡ ಮಾಡಿದ್ದಾರೆ. ಕುತೂಹಲ ಇದ್ದಿದ್ದು ಇವತ್ತು ನಡೆಯಬೇಕಾಗಿದ್ದಂತಹ ಕದನ ವಿರಾಮದ ಮಾತುಕತೆಗೆ ಸಂಬಂಧಪಟ್ಟ ಹಾಗೆ ಇಸ್ಲಾಮಾಬಾದ್ನಲ್ಲಿ ವೇದಿಕೆ ಸಿದ್ಧ ಆಗಿತ್ತು. ಇಸ್ಲಾಮಾಬಾದ್ ಪಾಕಿಸ್ತಾನದ ಅಧ್ಯಕ್ಷ ಶೆಹಬಾಜ್ ಶರೀಫ್ ಎರಡೂ ರಾಷ್ಟ್ರಗಳ ಮಧ್ಯೆ ಶಾಂತಿ ಮಾತುಕತೆಯನ್ನ ನಡೆಸ್ತಾ ಇರೋದಕ್ಕೆ, ಆ ಮೀಡಿಯೇಟಿಂಗ್ ಕೆಲಸ ಮಾಡ್ತಾ ಇರೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಂತೂ ಭರಪೂರ ಮೆಚ್ಚುಗೆಯನ್ನ ಗಳಿಸ್ತಾ ಇದ್ರು. ಭರಪೂರ ಮೆಚ್ಚುಗೆಯನ್ನ ಪಡೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಆದ್ರೆ ಈ ಕದನ ವಿರಾಮದ ಪ್ರಯತ್ನ ವಿಫಲ ಆಯ್ತಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಇಸ್ಲಾಮಾಬಾದ್ನಲ್ಲಿ ಪಾಕಿಸ್ತಾನ ಎಲ್ಲಾ ತಯಾರಿಯನ್ನ ಮಾಡ್ಕೊಂಡಿದೆ. ಇವತ್ತು ಮಾತುಕತೆ ನಡೀಬೇಕಾಗಿತ್ತು, ಇವತ್ತು ಹಾಗೆ ನಾಳೆ ಅಂತ ಹೇಳಿ ಟೈಮ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಆದ್ರೆ ಇರಾನ್ನಿಂದ ಇದುವರೆಗೂ ಯಾವುದೇ ನಾಯಕರು ಇಸ್ಲಾಮಾಬಾದ್ನತ್ತ ಪ್ರಯಾಣ ಹೊರಟಿಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ನಿರೀಕ್ಷೆಯಂತೆ ಇಸ್ಲಾಮಾಬಾದ್ ಟಾಕ್ಸ್ ಆರಂಭ ಆಗಬೇಕಾಗಿತ್ತು, ಬಟ್ ಇರಾನ್ನಿಂದ ಇದುವರೆಗೂ ಯಾವುದೇ ನಾಯಕರು ಹೋಗಿಲ್ಲ. ಪಾಕಿಸ್ತಾನ ನಡೆಸ್ತಾ ಇರುವಂತಹ ಮೀಡಿಯೇಷನ್ ಯಾರಿಗಾಗಿ ಅನ್ನೋದು ಪ್ರಶ್ನೆ. ಫೇಲ್ಯೂರ್ ಆಗೋದಕ್ಕೆ ಏನು ಕಾರಣ, ಏನ್ ವಿಶ್ಲೇಷಣೆಗಳು ಸದ್ಯಕ್ಕಾಗ್ತಾ ಇದೆ ಚಂದ್ರಮೋಹನ್? ಹೌದು ವಿದ್ಯಾಶಿ, ಈಗ ಮುಖ್ಯವಾಗಿ ಪಾಕಿಸ್ತಾನದಲ್ಲಿ ಇವತ್ತು ಅಮೆರಿಕ ಮತ್ತು ಇರಾನ್ನ ನಿಯೋಗಗಳ ಪ್ರತಿನಿಧಿಗಳ ಮಧ್ಯೆ ಶಾಂತಿ ಮಾತುಕತೆ ನಡೀಬೇಕಾಗಿತ್ತು. ಈಗ 2 ವಾರಗಳ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿದೆ. ಅದನ್ನ ಶಾಶ್ವತ ಕದನ ವಿರಾಮವಾಗಿ ಮುಂದುವರಿಸಿಕೊಂಡು ಹೋಗೋದ್ರ ಬಗ್ಗೆ ಎರಡೂ ದೇಶಗಳ ನಾಯಕರುಗಳು ಮಾತುಕತೆ ನಡೆಸಬೇಕಾಗಿತ್ತು. ಈ ಮಾತುಕತೆಯಲ್ಲಿ ಭಾಗಿಯಾಗಲಿಕ್ಕೋಸ್ಕರನೇ ಅಮೆರಿಕದಿಂದ ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್ ಅವರನ್ನ ನೇತೃತ್ವದ ನಿಯೋಗವನ್ನ ಕಳಿಸಲಾಗ್ತಾ ಇದೆ. ಈ ನಿಯೋಗದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಅಳಿಯ ಜೆರಾರ್ಡ್ ಕುಶ್ನರ್ ಜೊತೆಗೆ ಅಮೆರಿಕದ ಮಧ್ಯಪ್ರಾಚ್ಯದ ವಿಶೇಷ ಪ್ರತಿನಿಧಿಯಾಗಿರ್ತಕ್ಕಂತಹ ಸ್ಟೀವ್ ವಿಟ್ಕಾಫ್ ಕೂಡ ಆಗಮಿಸ್ತಾ ಇದ್ದಾರೆ. ಆದ್ರೆ ಇರಾನ್ನಿಂದ ಯಾವುದೇ ಪ್ರತಿನಿಧಿಗಳು ಕೂಡ ಇನ್ನು ಪಾಕಿಸ್ತಾನಕ್ಕೆ ಹೊರಟಿಲ್ಲ. ಪಾಕಿಸ್ತಾನಕ್ಕೆ ನಮ್ಮ ದೇಶದ ನಾಯಕರು ಯಾರು ಕೂಡ ಹೊರಟಿಲ್ಲ ಅಂತ ಹೇಳಿ ಇರಾನ್ನ ಮಾಧ್ಯಮಗಳು ಕೂಡ ವರದಿಯನ್ನ ಮಾಡ್ತಾರೆ. ಏಕೆಂತಂದ್ರೆ ಈಗಲೂ ಕೂಡ ಅಮೆರಿಕದ ಮಿತ್ರ ರಾಷ್ಟ್ರ ಆಗಿರ್ತಕ್ಕಂಥ ಇಸ್ರೇಲ್ ಲೆಬನಾನ್ನ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಲೆಬನಾನ್ನ ರಾಜಧಾನಿ ಬೈರುತ್ ನಗರದ ಮೇಲೆ ದಾಳಿ ನಡೆಸ್ತಾ ಇದೆ ಮತ್ತು ಬೇರೆ ಬೇರೆ ನಗರಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಇಸ್ರೇಲ್ ನಡೆಸ್ತಾ ಇರುವಂತಹ ದಾಳಿಯಿಂದಾಗಿ ಈಗ ಲೆಬನಾನ್ನಲ್ಲಿ 300ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ, 1000ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಇದೆಲ್ಲವೂ ಕೂಡ ಈಗ ಗುರುವಾರ ಆಗಿರ್ತಕ್ಕಂತಹ ಬೆಳವಣಿಗೆಗಳು. ಈ ಒಂದು ಇಸ್ರೇಲ್ನ ತೀವ್ರವಾದಂತಹ ದಾಳಿಯಿಂದ ಲೆಬನಾನ್ನಲ್ಲಿ ಭಾರಿ ಪ್ರಮಾಣದಲ್ಲಿ ಜೀವಹಾನಿಯಾಗಿದೆ. ಈಗ ತಾತ್ಕಾಲಿಕ ಕದನ ವಿರಾಮದಲ್ಲಿ ಲೆಬನಾನ್ ಕೂಡ ಸೇರಿದೆ ಅಂತ ಹೇಳಿ ಈಗ ಇರಾನ್ ಕೂಡ ಹೇಳ್ತಾ ಇದೆ. ಆದ್ರೆ ಈ ರೀತಿಯಾಗಿ ಲೆಬನಾನ್ ಶಾಂತಿ ಮಾತುಕತೆಯಲ್ಲಿ ಸೇರ್ಪಡೆ ಆಗಿಲ್ಲ ಅಂತ ಹೇಳಿ ಅಮೆರಿಕ ಮತ್ತು ಇಸ್ರೇಲ್ ದೇಶಗಳು ಕೂಡ ಹೇಳ್ತಾ ಇದೆ. ಪಾಕಿಸ್ತಾನ ಕೂಡ ಶಾಂತಿ ಮಾತುಕತೆಯಲ್ಲಿ ಕದನ ವಿರಾಮದಿಂದ ವ್ಯಾಪ್ತಿಗೆ ಲೆಬನಾನ್ ಕೂಡ ಒಳಪಡುತ್ತೆ ಅಂತ ಹೇಳ್ತಾ ಇದೆ. ಹೀಗಾಗಿ ಈ ಒಂದು ಗೊಂದಲದ ಕಾರಣದಿಂದಾಗಿ ಈಗಲೂ ಕೂಡ ಮುಖ್ಯವಾಗಿ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿಯನ್ನ ನಡೆಸ್ತಾ ಇದೆ. ಈ ಕಾರಣಕ್ಕಾಗಿ ನಾವು ಈ ಒಂದು ಸಂಪೂರ್ಣವಾಗಿ ಕದನ ವಿರಾಮ ಜಾರಿ ಆಗುವವರೆಗೂ ಕೂಡ ಶಾಂತಿ ಮಾತುಕತೆಗೆ ಬರೋದಿಲ್ಲ ಅಂತ ಹೇಳಿ ಇರಾನ್ ಪಟ್ಟನ್ನ ಹಿಡಿದಿದೆ. ಹೀಗಾಗಿ ಇರಾನ್ನ ನಾಯಕರುಗಳು ಈಗ ಪಾಕಿಸ್ತಾನಕ್ಕೆ ಪ್ರಯಾಣವನ್ನ ಬೆಳೆಸಿಲ್ಲ. ಹೀಗಾಗಿ ಈಗ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆಗಾದ್ರೂ ಏನಾದ್ರೂ ಕೂಡ ಇರಾನ್ನ ನಿಯೋಗ ಪಾಕಿಸ್ತಾನಕ್ಕೆ ಬರುತ್ತಾ ಹೇಗೇನೋದು ಈಗಿರುವಂತಹ ಕುತೂಹಲ. ಒಂದು ವೇಳೆ ಇರಾನ್ನ ನಾಯಕರುಗಳು ಪಾಕಿಸ್ತಾನಕ್ಕೆ ಬಂದ್ರಷ್ಟೇನೆ ಪಾಕಿಸ್ತಾನದಲ್ಲಿ ಶಾಂತಿ ಮಾತುಕತೆ ನಡೆಯುತ್ತೆ. 2 ವಾರಗಳ ತಾತ್ಕಾಲಿಕ ಕದನ ವಿರಾಮವನ್ನ ಶಾಶ್ವತ ಕದನ ವಿರಾಮವಾಗಿ ಪರಿವರ್ತಿಸಿಕೊಳ್ಳೋದ್ರ ಬಗ್ಗೆ ಮಾತುಕತೆ ನಡೆಸಲಿಕ್ಕೆ ಅವಕಾಶ ಆಗುತ್ತೆ. ಮುಖ್ಯವಾಗಿ ಈಗ ಈ ಒಂದು ಶಾಂತಿ ಮಾತುಕತೆ ಮತ್ತು ತಾತ್ಕಾಲಿಕ ಕದನ ವಿರಾಮದ ಬಗ್ಗೆ ಕೂಡ ಗೊಂದಲ ಏರ್ಪಟ್ಟಿದೆ. ಯಾಕೆಂತಂದ್ರೆ ಇರಾನ್ ದೇಶ 3 ಶಾಂತಿ ಪ್ರಸ್ತಾವಗಳನ್ನ ಅಮೆರಿಕಕ್ಕೆ ಕೊಟ್ಟಿತ್ತು. ಅದರಲ್ಲಿ ಯಾವ್ದನ್ನ ಒಪ್ಕೊಳ್ಬೇಕು, ಯಾವ್ದನ್ನ ಬಿಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಈಗ ಅಮೆರಿಕಕ್ಕೂ ಕೂಡ ಇಲ್ಲ. ಈಗ ಮುಖಾಮುಖಿಯಾಗಿ ನಾಯಕರುಗಳು ಕುತ್ಕೊಂಡು ಮಾತನಾಡಿದಂತ ಸಂದರ್ಭದಲ್ಲಿ ಈ ಗೊಂದಲಗಳನ್ನ ಬಗೆಹರಿಸಿಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಈಗಾಗಲೇ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಕೂಡ ಹೇಳಿದ್ರು, ಇರಾನ್ 3 ಶಾಂತಿ ಪ್ರಸ್ತಾವಗಳನ್ನು ನಮಗೆ ಕಳಿಸಿತ್ತು, ಮೊದಲು 10 ಪಾಯಿಂಟ್ಗಳ ಪ್ರಸ್ತಾವ ಕಳಿಸಿತ್ತು, ಅದನ್ನು ನಾವು ನೇರವಾಗಿ
ಸಂಪೂರ್ಣವಾಗಿ ಕಸದ್ಬುಟ್ಟಿಗೆ ಎಸೆದ್ವಿ. ಎರಡನೇದು ಸ್ವಲ್ಪ ಒಪ್ಕೊಳ್ಳುವಂತ ರೀತಿಯಲ್ಲಿ ಇತ್ತು. ಮೂರನೇದು ಗರಿಷ್ಠವಾದಂತಹ ಬೇಡಿಕೆಗಳನ್ನ ಒಳಗೊಂಡಿತ್ತು. ಅದು ಮೊದಲನೇಕ್ಕಿಂತ ವರ್ಸ್ಟ್ ಆಗಿತ್ತು ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಈ 3 ಶಾಂತಿ ಪ್ರಸ್ತಾವಗಳ ಪೈಕಿ ಯಾವ ಬೇಡಿಕೆಗಳನ್ನ ಅಮೆರಿಕ ಒಪ್ಕೊಂಡಿದೆ, ಯಾವುದನ್ನು ಒಪ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಇರಾನ್ಗೂ ಕೂಡ ಸ್ಪಷ್ಟತೆ ಇಲ್ಲ, ಅಮೆರಿಕಕ್ಕೂ ಕೂಡ ಸ್ಪಷ್ಟತೆ ಇಲ್ಲ. ಈ ಕಾರಣಕ್ಕಾಗಿ ಈಗ ಎರಡೂ ದೇಶಗಳ ನಾಯಕರುಗಳು ಕುಳಿತುಕೊಂಡು ಮಾತನಾಡೇನೆ ಈ ಒಂದು ಗೊಂದಲಗಳನ್ನ ಬಗೆಹರಿಸಿಕೊಳ್ಬೇಕು ಮತ್ತು ಜಗತ್ತಿನಲ್ಲಿ ಶಾಂತಿಯನ್ನ ನೆಲೆಸುವಂತ ನಿಟ್ಟಿನಲ್ಲಿ ಕ್ರಮವನ್ನು ಕೂಡ ಕೈಗೊಳ್ಳಬೇಕಾಗುತ್ತೆ. ಈ ಕಾರಣಕ್ಕಾಗಿ ಈಗ JD ವ್ಯಾನ್ಸ್ ನೇತೃತ್ವದ ನಿಯೋಗ ಪಾಕಿಸ್ತಾನಕ್ಕೆ ಬರ್ಲಿಕ್ಕೆ ಸಿದ್ಧವಾಗಿದೆ. ಆದ್ರೆ ಇರಾನ್ನ ನಾಯಕರುಗಳ ನಿಯೋಗ ಪಾಕಿಸ್ತಾನಕ್ಕೆ ಬರಲಿಕ್ಕೆ ಸಿದ್ಧ ಇಲ್ಲ. ಅವ್ರು ಹೇಳ್ತಾ ಇರೋದು ಈಗ ಲೆಬನಾನ್ನ ಮೇಲೆ ಇಸ್ರೇಲ್ ನಡೆಸ್ತಾ ಇರುವಂತಹ ದಾಳಿಯನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು, ನಿಲ್ಲಿಸಿದ ಬಳಿಕ ಅಷ್ಟೇನೆ ನಾವು ಬರ್ತೇವೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಈಗ ಹೊರ್ಮುಜ್ ಜಲಸಂಧಿಯ ಮೂಲಕ ಎಲ್ಲ ಕಚ್ಚಾ ತೈಲದ ಹಡಗುಗಳು, ಟ್ಯಾಂಕರ್ಗಳು ಸಾಗಾಟ ಆಗೋದ್ರ ಬಗ್ಗೆನೂ ಕೂಡ ಮಾತುಕತೆಯನ್ನು ನಡೆಸಬೇಕಾಗುತ್ತೆ. ಮತ್ತು ಇರಾನ್ಗೆ ಈಗ ನ್ಯೂಕ್ಲಿಯರ್ ಅಸ್ತ್ರವನ್ನು ಹೊಂದಲಿಕ್ಕೆ ಅವಕಾಶ ಕೊಡ್ಬೇಕಾ ಬೇಡವಾ, ಅದು ಶಾಂತಿಯುತ ಉದ್ದೇಶಗಳಿಗಾಗಿನೇ ಅವಕಾಶ ಕೊಡ್ಬೇಕಾ ಅಥವಾ ಅಣುಬಾಂಬನ ತಯಾರು ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಾ ಬೇಡವಾ. ಮತ್ತು ಇರಾನ್ ಈಗ ಸುಮಾರು 10 ಬೇಡಿಕೆಗಳನ್ನ ಇಟ್ಟಿದೆ, ಒಟ್ಟಾರೆ 15 ಬೇಡಿಕೆಗಳನ್ನ ಇಟ್ಟಿದೆ. ಆ ಒಂದು ಬೇಡಿಕೆಗಳಿಗೆ ಅಮೆರಿಕ ಒಪ್ಕೊಳ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಈಗ ಮಾತುಕತೆ ನಡೆಸನೆ ತೀರ್ಮಾನ ತೆಗೆದುಕೊಳ್ಬೇಕಾಗುತ್ತೆ. ಇರಾನ್ ದೇಶದ ನಾಯಕರುಗಳು ಪಾಕಿಸ್ತಾನಕ್ಕೆ ಬರಲಿಲ್ಲ ಅಂದ್ರೆ ಈ ಒಂದು ಶಾಂತಿ ಮಾತುಕತೆ ಪಾಕಿಸ್ತಾನದಲ್ಲಿ ನಡೆಯೋದಿಲ್ಲ. ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.